ಫುಲ್ ಲೋಡು ಪ್ಯಾನಾಸೋನಿಕ್. ಹೈ ಫ್ರೆಂಡ್ಸ್, ಏನಿಲ್ಲ, ಹಂಗೆ ಸೀದಾ ಗಾಡಿ ಲೋಡ್ ಮಾಡಿ 3 ಅವರ್ ಆದಮೇಲೆ ಬಿಲ್ ಕೊಟ್ಟಿದ್ದಾರೆ. ಏನು ಐಟಮ್ ಅಂತ ನೋಡಿದ್ರೆ ಪ್ಯಾನಾಸೋನಿಕ್ ಫ್ಯಾನ್. ಇದು ಎಲ್ಲೇ ಅನ್ಲೋಡ್ ಅಂತ ನೋಡಿದ್ರೆ ನೆಲಮಂಗಲ ಹತ್ರ ಅದೇ ಟಿ ಬೇಗೂರು ಬರುತ್ತಲ್ಲ, ಅಲ್ಲೆಲ್ಲ ಭಾರತ್ ಬೆಂಚ್ ಶೋರೂಮ್ ಬರುತ್ತಲ್ಲ ಹೈವೇದಲ್ಲಿ, ಅಲ್ಲಿ ಪಕ್ಕದಲ್ಲಿ ಅಂತ ಅನ್ಲೋಡು. ಇವ್ರು ಇವಾಗ 9 ಗಂಟೆಗೆ ಬಿಲ್ ಕೊಟ್ಟರೆ ಏನು ಮಾಡೋದು? ಹಂಗೇನು ಹುಡುಗನ ಬೇರೆ ಗಾಡಿ ಬಂದೈತಂತೆ. ಬರ್ರಿ ಹಂಗೆ ಅವ್ರು ಇದ್ದರೆ ಅವ್ರನ್ನ ಹಾಕ್ಕೊಂಡು ಹಂಗೆ ಜೊತೆಲಿ ಹೋಗೋಣ. ಹೋಗಿ ಇಬ್ಬರು ಊಟ ಮಾಡ್ಕೊಂಡು ಹೋಗೋಷ್ಟಿಗೆ ಆಗುತ್ತೆ ಟೈಮು. ಇವಾಗ ಇಲ್ಲಿ ಎಕ್ಸಿಟ್ ನಂಬರ್ 4 ಇದ್ದೀನಿ. ಇವಾಗ ಅಲ್ಲೇ ಹತ್ಬೇಕಾ ಏನಂತ ನಮ್ಮ ಓನರ್ ನಾನು ಸರಿ ಕೇಳ್ಕೊಂಡು ಇನ್ನೇನು ಸೀದಾ ಬಿಡೋಣ ನಾವು ಇಲ್ಲಿಂದ. ಬರ್ರಿ ಹಂಗೆ ಹೋಗ್ತಾ ತಲೆ ಬೇರೆ ನೋತೈತೆ, ಒಂದು ಟೀ ಕುಡಿದ್ರೇ ಸರಿ ಹೋಗೋದು. ಬರ್ರಿ ಹೋಗೋಣ ಹಂಗೆ. ಇದಾ ಸ್ಟಾರ್ಟು, ಅರ್ಧ ಟ್ಯಾಂಕ್ ಇದೆ ಡೀಸೆಲ್ಲು. ಎದೊಳ್ತೈತೆ ನಿಧಾನಾಗಿ ಎದೊಳುತ್ತೆ ಅದು. ಬಮ್ಮ ಇನ್ನೊಂದು ಚೂರು. ಏನು ಇಷ್ಟೇನಾ? ಇಲ್ವಲ್ಲ, ಇನ್ನೂ ಎದೊಳ್ಬೇಕಲ್ಲ. ಇಷ್ಟೆಲ್ಲೇ ಕುತ್ಕೊಂಡ್ಬಿಟ್ಟೈತೆ. ಆರಾಮಾಗಿ ಹೋಗುತ್ತೆ, ಏನೋ ಟೆನ್ಷನ್. ಯಾಕಂದ್ರೆ ನಮ್ಮದು BS4 ಗಾಡಿ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಹೋಗ್ಬೋದು, ಮೈಲೇಜ್ ಕೊಡ್ಬೇಕು ಹೋಗ್ತಾ. ಬರ್ರಿ ಹೋಗಿ ನೋಡೋಣ. ಸೀದಾ ಅಲ್ಲಿಂದ ಬಿಟ್ಟಿತ್ತೆ ಬಂದು ಇಲ್ಲಿ ಸಾತ್ನಗರಲ್ಲಿ ಟೋಲಲ್ಲಿ ಒಂದು ಟೀ ಕುಡ್ಕೊಂಡು ಒಂದು ಸಮೋಸ ತಿನ್ಕೊಂಡು. ಯಾಕಂದರೆ ಫ್ರೆಂಡ್ಸ್ ಇವಾಗ ಎಲ್ಲಿದೆ ಅಂತ ನೋಡಿದ್ರೆ ಗುತ್ತಿಯಲ್ಲಿದ್ದೀನಿ. ಟೈಮ್ ನೋಡಿ 4:15. ನಿದ್ದೆ ಬರೋ ಥರ ಇದೆ, ಅದಕ್ಕೆ ಸ್ವಲ್ಪ ಹೊತ್ತು 2 ಅವರ್ ಮಲ್ಕೊಬಿಟ್ಟು ಹೋಗೋಣ ಅಂತ ಗಾಡಿ ಹಾಕಿದ್ದೀನಿ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಪಕ್ಕದಲ್ಲೇ. ಇನ್ನೇನು ಬೆಡ್ಡೆಲ್ಲ ರೆಡಿ ಇದೆ. ಸೀದಾ ಹಂಗೆ ಪಾಚ್ಕೊಂಡ್ಬಿಡೋದೆ ಮಾಡ. ಬೆಳಿಗ್ಗೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. 3 hours later. ಸೀದಾ ಅಲ್ಲಿಂದ ಒಂದು 7 ಗಂಟೆಗೆ ಎದ್ದು ಇನ್ನೇನು ಸೀದಾ ಹೋಗ್ತಾ ಇರೋದೆ. ಹಿಂಗೋ ಹೋಗೋಷ್ಟಕ್ಕೆ ಒಂದು 2 ಗಂಟೆ ಆಗಿಬಿಟ್ಟಿರುತ್ತೆ. ಸೀದಾ ಹಂಗೆ ಅಲ್ಲಿ ಉಚ್ಕೊಂಡು ಅನಂತಪುರಂ ಟೋಲಲ್ಲಿ ನಾಷ್ಟ ಮಾಡ್ಕೊಂಡು ಇನ್ನೇನು ಸೀದಾ 2 ಗಂಟೆಗೆಲ್ಲ ಬಂದೆ ಪಾಯಿಂಟಿಗೆ. ನೋಡಿದ್ರೆ ಇಲ್ಲಿ ಯಾವುದೋ ದೊಡ್ಡ ಗಾಡಿ ಬೇರೆ ಅವಾಗ ಹಾಕಿದ್ರು ಪಾಯಿಂಟಿಗೆ, ಅದನ್ನು ಖಾಲಿ ಆಗೋಷ್ಟಿಗೆ ಆಗುತ್ತೆ ಟೈಮು. ನೋಡೋಣ ಎಷ್ಟೊತ್ತು ಮಾಡ್ತಾರೋ ಮಾಡಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.